ಸರ್ ನಮಸ್ತೆ. ಸರ್, ಈಗ ಪ್ರಧಾನಮಂತ್ರಿಗಳು 11 ವರ್ಷ ಆಡಳಿತ ಮಾಡ್ತಾ ಇದ್ದಾರೆ, ಏನು ಅನ್ಸುತ್ತೆ ಸರ್? ಮುಂದಕ್ಕೆ ಮಾಡಲಿ ಸರ್ ಅವರೇನೆ. ಯಾಕಂದರೆ ಮೊದಲು ನಮ್ಮ ಇಂಡಿಯಾ ಲೆಕ್ಕಕ್ಕೆ ಇರಲಿಲ್ಲ. ಈಗ ಇಂಡಿಯಾ ಅಷ್ಟು ಟರ್ಮ್ ಹಿಂಗಿದೆ ಅಂತ ಇಡೀ ವರ್ಲ್ಡ್ ತಿರುಗಿ ನೋಡ್ತಾ ಇದೆ. ಅವರೇ ಇರಲಿ ಡಿಜಿಟಲ್ ಇಂಡಿಯಾ ಮಾಡೋರೆ. ಮೊದಲು ಎಲ್ಲ ಹೇಳೋದು ಮೊದಲು ಫ್ಲೈಟ್ ಕೀಟ್ ಎಲ್ಲ ಈಗ ಎಲ್ಲ ಚೆನ್ನಾಗೈತೆ, ಟ್ರೈನ್ ಚೆನ್ನಾಗೈತೆ, ಎಲ್ಲ ಫಿಟಿಂಗ್ ಚೆನ್ನಾಗೈತೆ. ಅವರೇ ಬರಲಿ, ಅವರೇ ಬರಲಿ ಸರ್. ಇವಾಗ ಇನ್ನೊಂದು ಕ್ವಶನ್ ಕೇಳ್ಬೇಕು ನಿಮಗೆ. ಈಗ ಎಲೆಕ್ಷನಲ್ಲಿ EVM ಇತ್ತು ಮೊದಲು. ಈಗ ಎಲ್ಲ ನಮ್ಮ ಎಲೆಕ್ಷನ್ನೆಲ್ಲ ಎಲೆಕ್ಟ್ರಾನಿಕ್ ಡಿವೈಸು EVM ಯೂಸ್ ಮಾಡ್ತಾ ಇದ್ವಿ. ಈಗ ನಮ್ಮ ರಾಜ್ಯದಲ್ಲಿ ಆ EVM ಸರಿ ಇಲ್ಲ, ತುಂಬ ತೊಂದರೆಗಳಾಗ್ತಾ ಇದೆ ಅಂದ್ಬಿಟ್ಟು ಈಗ ಬ್ಯಾಲೆಟ್ ಪೇಪರ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಹೇಗೆ ಅನಿಸುತ್ತೆ? ಈಗ ಕರ್ನಾಟಕದಲ್ಲಿ ಯಾವ್ದು ಬಂದಿರೋದು? ಕಾಂಗ್ರೆಸ್ಸೇ ಬಂದಿರೋದು. ಅದು ನಾವು ಮೋಸ ಅಂತ ಹೇಳೋಕ್ಕಾಯ್ತದ? ಹೇಳಿ. ಜನಗಳು ಹೇಳ್ತಾರೆ ಈಗ ನಮಗೆ ಲೆಕ್ಕಕ್ಕೆ ಪ್ರಧಾನಿ ಸರಿಗಿಲ್ಲ ಅಂತ. ಪ್ರಧಾನಿ ಸರಿಗಿಲ್ಲ ಅಂತ ಎಲ್ಲಿಗೆ ಸರಿಗಿಲ್ಲ, ಯಾರ್ಯಾರು ಸರಿಗಿಲ್ಲ. ಈಗ ಅವ್ರು ಏನೇನು ಕೊಟ್ಟರು ಸ್ಕೀಮು ಯಾರ್ಯಾರು ಮಾಡ್ಕೊತಾರೆ? ಅರ್ಧ ಕಡೆ 75 ಪಾಪ ಇನ್ನೂ ಯಾರೋ ಹಿಂದುಳಿದ ವರ್ಗದವರೇ ಮಾಡ್ತಾ ಇರೋದು. ಒಳ್ಳೇದೇ ಆಗ್ತದಲ್ಲ ಬಿಡಿ, ಹಿಂದುಳಿದ ವರ್ಗದವ್ರಿಗೆ. ಇಡೀ ದೇಶದಲ್ಲಿ ಅಂತ ಪ್ರಧಾನಿ ಇಲ್ಲ ಅಂತ ಆ ಕಡೆ ಈ ಕಡೆ ದೇಶದವ್ರು ಹೇಳ್ತಾರೆ. ಇವ್ರು ಅವ್ರದೇ ಮಾಡ್ತಿದ್ದಾರೆ, ಅವ್ರಿಗೆ ಬೈತಾರೆ. ಈ ಜನನೇ ಹಂಗೆ ಒಳ್ಳೇದು ಮಾಡೋರು ಅದೇ. ಅವನು ಹೇಳ್ತಿಲ್ಲ, ಒಂದು ಇಲ್ಲ ಈ ಥರ ಲೆಕ್ಕಕ್ಕೆ ಬರೋಕ್ಕಾದ್ರೆ ಈ ಸರಿ ಬಂದಿರೋದು ಕಾಂಗ್ರೆಸ್ಸೇ ಬಂದಿರೋದು. ಹಂಗೆ ನಾವು ಮೋಸ ಅಂತ ಹೇಳ್ಬೋದೈತಲ್ಲ. ಹೇಳಕ್ಕಾಯ್ತದ? ಅಲ್ಲ, ಇವರು ಹೇಳೋದು ಇನ್ನೂ ಒಂದು 30 ಸೀಟ್ ನಮಗೆ ಎಕ್ಸ್ಟ್ರಾ ಬರೋದು ಅಂತ. ಕರೆಕ್ಟಾಗಿ ಮಾಡಿದರೆ ಇಲ್ಲ. ಈ ಸತಿ ದುಡ್ಡು ಅನ್ಸರಿ ಈಗ ಆಗೈತೆ. ಮೊದಲು ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ ಬಸ್ಸು ಫುಲ್ ಫೇಮಸ್ ಇದ್ದಿದ್ದು ಫಸ್ಟು. ಇನ್ನು ಇಡೀ ಇಂಡಿಯಾಗೆ ಕರ್ನಾಟಕನೇ ಫಸ್ಟ್ ಇದ್ದಿದ್ದು. ಈಗ ಎಲ್ಲೈತೆ ಯಾರ್ಯಾರೋ ಗಾಡಿ ಕೊಟ್ಟವ್ರು ಪಾಪ ಇವ್ರು KSRTC ಸಂಬಳ ಕೊಟ್ಟಿಲ್ಲ. ಅವರು ಪಾಪ ಬಸ್ ತಗೊಂಬತ್ತಾರೆ. ಯಾರೋ ಈಗ ನಿಂತಿರೋ ಕರ್ಕೊಂಡು ಗಾಡಿ ಓಡ್ತಾರೆ, ತಗೊಂಡಾಗ ಬೀಳಿಸ್ಬಿಡ್ತಾರೆ. ಆಯಿತು ಕೊಟ್ಟಿಲ್ಲ. ನೋಡಿ ಯಾವ ಗಾಡಿಗಳು ಓಡ್ತಾವೆ ಕ್ಲೀನಾಗಿ. ಎಲ್ಲ ಗಾಡಿಗಳು ಕೆಟ್ಟೋಗಿರೋ ನಿಂತಾನೆ ಇದೆ. ಹೊಸ ಗಾಡಿಗಳು ತಗೊಂಡೋಗಿ ದಬಾಕ್ ಬಿಡ್ತಾರೆ. ಹೇಳಕ್ಕೆ ಹೋದ್ರೆ ಸುಮ್ಮನೆ ಮಾತಾಡ ರೈಸ್ ಆಗೋಯ್ತೀವಿ ಸರ್. ಅದಕ್ಕೆ ಸ್ವಲ್ಪ ಮಾತಾಡ್ತೀವಿ. ಈಗ ಇವರು ನರೇಂದ್ರ ಮೋದಿ ಅವರು GST ಕಡಿಮೆ ಮಾಡಬೇಕು ಅಂತ ಇದ್ದಾರೆ. ಈಗ GST ರೇಟು ಏನಕ್ಕೆ ಸರ್? ಈಗ ನಾನು ಹೇಳ್ತೀನಿ ಕೇಳಿ. ನಾನು ಫಸ್ಟು ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲೇ ಇದ್ದಿದ್ದು. ನಾನು ಕಣ್ಣಾರೆ ನೋಡಿದ್ದೀನಿ. 50,000 ರೂಪಾಯಿ ಮೇಲೆ ತಗೊಂಡೆ GST ಆಗ್ತಾಯಿದ್ದು. ಈ ನಮ್ಮ ಜನಗಳು ಏನು ಮಾಡೋದ? 50,000 ಇರೋದನ್ನ ಅಲ್ಲಿ 20,000ಕ್ಕೆ ಹಾಕ್ಸ್ಕೊಳ್ಳೋರು. ಆ ಥರ 20,000 4 ಮಾಡ್ಕೊಂಡು ಅವ್ರು 1 ಲಕ್ಷದ ಐಟಮ್ ತಗೊಂಡು ದೇಶದಿಂದ ಮುಂದುವರಿತದೆ. ಅವ್ರು ಮಾಡಿರೋದು ಒಳ್ಳೇದೇ. GST ಮಾಡಲಿ, GST ಥರ ಮಾಡಿರೋಕ್ಕೆ ಈಗ ಅವ್ರ ಮನೆಯಿಂದ ತಗೊಂಡು ಹಾಕೋರ. ಅಲ್ಲ, GST ಈಗ ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರೇ ಪ್ರಧಾನಮಂತ್ರಿ. ಏನು ಗೊತ್ತಾ, ಒಳ್ಳೆ ಅಭಿಪ್ರಾಯ ಮಾಡಲಿ. ಅದು ಕಡಿಮೆ ಮಾಡೋದ್ರಿಂದ ಇನ್ನೂ ದೇಶಕ್ಕೆ ಏನೇನು ಬೇಕೋ ಅದೆಲ್ಲ ಇನ್ನೂ ಕಡಿಮೆ ಆಯ್ತದೆ. ಬೇಗ ಆಗಲ್ಲ, ಇಂಪ್ರೂವ್ ಆಗಲ್ಲ, ಬೇಗ ಟ್ಯಾಕ್ಸ್ ಕಲೆಕ್ಟ್ ಆಗಲ್ಲ, ಬೇಗ ಕಲೆಕ್ಟ್ ಆಗಲ್ಲ. ಈಗ ಸರಿಗಿತ್ತು ಇದು. ಯಾಕಂದರೆ ಸರ್ ನಾವು ಮಧ್ಯವರ್ಗದವ್ರು ಮಾತಾಡ್ತೀವಿ ಅಷ್ಟೇ. ಈಗ ಎಲ್ಲರಿಗೂ ಏನೇನು ಆಗಬೇಕು ಎಲ್ಲ ಅನುಕೂಲವಾಗಿ ಐತೆ. ಯಾರಿಗೂ ಏನೇನು ಚುಟ್ಟಿಂದ ಆಗಿಲ್ಲ. ಮಾತಾಡೋರೇನೋ ಮಾತಾಡ್ತಾ ಇರ್ತಾರೆ ಸರ್. ಅವಯ ಗ್ರೇಟು ಹೇಳ್ತೀನವ, ದೇವ್ರು ನೋಡ್ದಂಗೆ ಆಯ್ತದೆ. ನಾವು ನೋಡಿರಲಿಲ್ಲ. ಇಂಡಿಯಾನ ಜನ ತಿರುಗಿ ನೋಡಂಗೆ ಮಾಡ್ಬಿಟ್ಟಾರೆ ಸರ್ ಅವರು. ಅವ್ರ ಬಗ್ಗೆ ಮಾತಾಡೋಕ್ಕೂ ನಾವು ಇದಿಲ್ಲ. ಇನ್ನು ಬೇರೆ ಯಾರು ಬಂದರೂ ಆಗಲ್ಲ ಸರ್, ಆಗತ್ತಿಲ್ಲ ಸರ್. ಬೇರೆ ಯಾರು ಬಂದರೆ ಚೆನ್ನಾಗೈತೆ. ಈಗ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಭಾಳ ಕಷ್ಟನೇ ಅಂತೀರಾ? ಕಷ್ಟನೇ. ಏನಾಗೈತೆ ಈಗ ನಮ್ಮಲ್ಲೇ ಒಬ್ಬೊಬ್ರಿಗೆ ಆಗಲ್ವಲ್ಲ. ಅವ್ರು ಇರಲಿ. ಇಲ್ಲಾಂದರೆ ಈಗ ಹೇಳಿ ಸರ್, ಈಗ ಇಲ್ಲೇ ನಮ್ಮದಲ್ಲೇ ತಗೊಳ್ಳಿ ಕರ್ನಾಟಕದಲ್ಲಿ. ಈಗ ಯೋಗಿ ಅವ್ರದ್ದು ಹೆಂಗೈತೆ ಇಲ್ಲಿ. ನಾವು ಇಲ್ಲಿ ಓಡಾಡೋದೇ ಕಷ್ಟ ಆಗ್ಬಿಡೆ ಸರ್. ನಾವು ಇಲ್ಲಿ ಓಡಾಡೋದೇ, ನಾವು ಇಲ್ಲಿರೋರು ಇಲ್ಲಿ ಓಡಾಡೋದು ಕಷ್ಟ ನಮಗೆ. ಯಾಕಂದರೆ ಹಂಗೈತೆ. ಅಲ್ಲಾದ್ರೆ ಪ್ರತಿಯೊಂದಕ್ಕೂ ಅವ್ರು ಇಲ್ಲಿ ಆ ಥರ ಇಲ್ಲಿರೋ BJP ಅವರು ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ. ಬೇರೆಯವ್ರಿಗೆಲ್ಲ ಒಂದೇ ಜಾತಿಲಿರೋ ನಾವಿಲ್ಲಿ ಕಿತ್ತಾಡ್ತಾ ಇದ್ವಿ, ಅವರೆಲ್ಲ ಜೊತೆಗೆ ಇರ್ತಾರೆ. ನಾವು ಸುಮ್ಮನೆ ಇಲ್ಲಿ BJP ಇಲ್ಲಿ ಸರಿಗಿಲ್ಲ ಸರ್. ಕರ್ನಾಟಕದಲ್ಲಿ BJP ಸರಿಗಿಲ್ಲ, ಒಬ್ಬರು ಸರಿಗಿಲ್ಲ BJPಲಿ. ಅವ್ರವ್ರ ಮನೇಲಿ ಅವರವರೇ. ಈಗ ನೋಡಿ ಗಳಿಸ್ತಾರ ಮಾತಾಡೋರು ಎಲ್ಲನೂ ಕಿತ್ತಾಕ್ಬಿಟ್ಟವ್ರೆ. ಈಗ ಅವ್ರ ಅಡ್ಜಸ್ಟ್ಮೆಂಟ್ ಇವ್ರ ಅಡ್ಜಸ್ಟ್ಮೆಂಟು. ಈಗ ಬೆಳಗ್ಗೆ ಕಿತ್ತಾಡ್ತಿರ್ತಾರೆ, ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾರೆ. ಏನು ಮಾಡೋಕ್ಕಾಯ್ತದೆ? ನಾನಂದರೆ ನಮಗೆ ನಮ್ಮ ಜನಗಳು ಸರಿಗಿಲ್ಲ, ನಮ್ಮ ಜನಗಳೇ ಸರಿಗಿಲ್ಲ. ಈಗ ಇವ್ರಿಗೆ ಇನ್ನೊಂದೇನು ಗೊತ್ತಾ, ನಮ್ಮ ಪಾಪ ನಮಗೆ ಮುಸ್ಲಿಮ್ಸ್ ಅವ್ರು ಜಾಸ್ತಿ ಫ್ರೆಂಡ್ಸ್ಗಳವ್ರೆ. ನಾನು ಅವ್ರೆಲ್ಲರಿಗೂ ಹೇಳ್ತಲ್ಲ, ಈ ಸಿದ್ದರಾಮಯ್ಯ ಅವ್ರು ಮಾಡ್ತಾರಲ್ಲ ಓದೋಕ್ಕೆ, ನಮ್ಮಲ್ಲೇ ತಂದು ಮುಡ್ಬಿಡ್ತಾವ್ರೆ. ನಮ್ಮಲ್ಲೇ ನಾನೇ ಹೇಳೋದಲ್ಲ ಸರ್. ಒಂದು ಸೆಕೆಂಡ್ ಅಯ್ಯೋ ಬಿಡಿ ಹೋಗ್ಲಿ. ಅದೇ ಈ ಒಟ್ಟಿನಲ್ಲಿ ಪ್ರಧಾನಮಂತ್ರಿಗಳದ್ದು ಕೆಲಸ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿದೆ ಸರ್. ನೆಲ ಸರ್ ಹೇಳೋದು ನೀವೇ ನೋಡ್ತೀವಿ, ಯೋಚನೆ ಮಾಡಿ. ಬೇರೆಯವ್ರೇನು ಹೇಳೋದೇ ಬೇಡ, ನಿಮಗೆ ಗೊತ್ತಾಗಲ್ವಾ? ನಾವು ಕೇಳೋದು ಬೇಡ. ಏನಕ್ಕೆ ಇಂಡಿಯಾ ಎಲ್ಲಿತ್ತು ಸರ್? ಇಂಡಿಯಾ ಎಲ್ಲಿತ್ತು? ಯಾರು ತಿರುಗಿ ನೋಡೋದಿಲ್ಲ. ಈಗ ಇಂಡಿಯಾ ಈಗ ಅಮೇರಿಕಾಗೆ ನಾವು ನಿಂತ್ಕೊಂತೀವಿ ಅಂದರೆ ಎಂಥ ಗ್ರೇಟ್ ಮನುಷ್ಯ ಇರಬೇಕು ಲೆಕ್ಕ. ಆ ಕಡೆ ಮನಮೋಹನ್ ಸಿಂಗ್ ಅದೇ ಸೋನಿಯಾ ಗಾಂಧಿ ಅವ್ರ ಜೊತೆ ಇವ್ರ ಜೊತೆ ಹೋಗಿ ಕುಂತ್ಕೊಂಡು ಬರ್ತಾರಲ್ಲ, ಆ ಥರ ಬರ್ತಾರೆ. ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿತ್ತು ಫೋಟೋದಲ್ಲಿ. ನಿಂತ್ಕೊಳ್ಳೋರು ಬರೋರು ಹೋಗೋರು. ಈಗ ಹೆಂಗಿರೋರು? ಮೋದಿ ಬರ್ತಾ ಇದ್ರೆ ಒಂಥರ ಶಕ್ತಿ ಸರ್.
ನಮ್ಮ ನೆಮ್ಮದಿ ಐತದೆ. ಆದರೆ ಜನಗಳಿಗೆ ಗೊತ್ತಿಲ್ಲ, ಜನಗಳಿಗೆ ಏನೂ ಗೊತ್ತಿಲ್ಲ, ಓದಿರೋದ್ರ ಗೊತ್ತೈತೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಭರತ್ ಅಂತ. ಪ್ರಧಾನ ಮಂತ್ರಿಗಳು 11 ವರ್ಷ ಆಡಳಿತ ಮಾಡೋರೆ, ನರೇಂದ್ರ ಮೋದಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಏನನ್ಸುತ್ತೆ ಈಗ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಟಿನ್ಯೂ ಮಾಡಬೇಕು ಅಂತನಾ? ಕಂಟಿನ್ಯೂ ಇನ್ನೂ 10 ವರ್ಷ ಅವರೇ ಮಾಡಬೇಕು. ಈಗ 10 ವರ್ಷದಿಂದ ಬದಲಾವಣೆಗಳು ತುಂಬ ಆಗಿದಾವ ಸರ್? ತುಂಬ ಆಗಿದ್ದಾವೆ, ಯಾಕಾಗಿಲ್ಲ? 376 ಆರ್ಟಿಕಲ್ ಅದು ಆಗಿದೆ. ಬರೀ ಅದನ್ನೇ ಹೇಳ್ತಾ ಇದೀವ ಅಂತ? ರಾಮ ಜನ್ಮಭೂಮಿ ಹೇಳಿದ್ ಮಾಡಿದ್ದು ಹೇಳಲೇಬೇಕಲ್ವಾ? ಅದು ಬಿಟ್ಟು ಬಟ್ಟೆ ಹಾಕೊಂಡಿದ್ದೀವಿ ಅಂತಲೇ ಹೇಳಬೇಕು, ಹಾಕೊಂಡಿಲ್ಲ ಅಂತ ಹೇಳಂಗಿಲ್ಲ ಆತನೇ, ಹೌದಲ್ವಾ? ಎಲ್ಲ ಥರನೂ ಆಗಿದೆ. ಈಗ ನೆಕ್ಸ್ಟ್ ಟರ್ಮ್ಗೆ ಅವರೇ ಕಂಟಿನ್ಯೂ ಆಗ್ಬೋದಾ? ಕಂಟಿನ್ಯೂ ಆಗಬೇಕು. ಈಗ 15 ವರ್ಷ ಆದ್ಮೇಲೂ ಮತ್ತೆ ಇನ್ನೊಂದು ಟರ್ಮ್ಗೆ ಅವರೇ ಬರ್ಬೋದಾ? 500 ವರ್ಷದಿಂದ ಆಗದಿರೋ ರಾಮ ಜನ್ಮಭೂಮಿ ಆಗಿದೆ, ರಾಮ ಮಂದಿರ ಆಗಿದೆ, ರೋಡ್ಗಳು ಚೆನ್ನಾಗಿದೆ, ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಆಗಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಲಿ? 100% ಅವರೇ ಬರ್ತಾರೆ, ಅವರೇ ಕಂಟಿನ್ಯೂ ಆಗಿದೆ. ಈಗ 11 ವರ್ಷ ಆಡಳಿತ ಮಾಡವ್ರೆ, ನಿಮಗೆ ಒಪ್ಪಿಗೆ ಆಗಿದೆಯಾ? ಅವರು ಕೆಲಸ ಮಾಡಿದಾರ ಬೇರೆಯವ್ರಿಗೆ ಹೋಲಿಸಿದ್ರೆ, ಬೇರೆ ಪ್ರಧಾನಮಂತ್ರಿಗಳು ಮೊದಲಿದ್ದವ್ರಿಗೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ.